ಸ್ವಲ್ಪ ವಿಚಿತ್ರವಾಗಿದೆ ಅಲ್ವಾ, ಗಮ್ಮಂತೈತಿ. ಆಮೇಲೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಆಯಿತು. ಈ ಥರ ತೋರಿಸುತ್ತೆ ಅಪ್ಲೋಡ್ ಆಗೋದಕ್ಕೆ ಅಷ್ಟು ಟೈಮ್ ಬೇಕಾಗುತ್ತೆ. ಡ್ರೆಸ್ ಕಟ್ ಮಾಡಿ ಆಗಲೇ ಹೊಸ ಡ್ರೆಸ್ ಹೊಲ್ಕೊಂಡೇ ಬಿಟ್ರು. ಚಿತ್ರಾನ್ನ ಐ ಡೋಂಟ್ ಲೈಕ್ ಇಟ್, ಐ ಅವಾಯ್ಡ್. ಬಟ್ ಜಮೀನ್ ಎಷ್ಟಿದೆ ಅಂತ ಪದೇ ಪದೇ ಕಾಮೆಂಟ್ ಮಾಡ್ತಾ ಇದ್ದಾರೆ. ಹಾಯ್, ಎಲ್ರಿಗೂ ನಮಸ್ಕಾರ. ನವೀನ್ ಮದಗಿರಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇನಪ್ಪ ಇವನು ವಿಚಿತ್ರವಾಗಿ ಈ ಥರ ವ್ಲಾಗ್ ಸ್ಟಾರ್ಟ್ ಮಾಡಿದ್ದಾರೆ ಅಂದ್ಕೋಬೇಡ್ರಿ. ಸ್ವಲ್ಪ ವಿಚಿತ್ರವಾಗಿದೆ ಅಲ್ವಾ ಈ ವ್ಲಾಗ್ ಶುರು ಮಾಡ್ತಾ ಇರೋದು. ಏನಂದರೆ ನಮ್ಮ ಶ್ರೀಮತಿಯವರು ಅಡುಗೆ ಮನೇಲಿ ತರಕಾರಿಯನ್ನು ಕಟ್ ಮಾಡಬೇಕಾದ್ರೆ ಸೌತೆಕಾಯಿ ಹೆಚ್ಚುತ್ತಾಯಿದ್ರು. ತಗೊಬಂದು ಕಣ್ಣಿಗಿಟ್ಟು ಹಿಂಗೆ ಮಲಕು ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಸ್ವಲ್ಪ ಹೊತ್ತು ಹಿಂಗೆ ಇರಬೇಕಂತೆ, ಕಣ್ಣಿಗೇನೋ ತಂಪಾಗುತ್ತೆ, ತಣ್ಣಗಾಗುತ್ತೆ ಕಣ್ಣು ಅಂತ. ಅಂದರೆ ನಾನು ಸ್ವಲ್ಪ ವ್ಲಾಗ್ಸ್ ಎಡಿಟ್ ಮಾಡಬೇಕಾದ್ರೆ ಕಣ್ಣು ಉರಿಯುತ್ತೆ ಅಂತ ಹೇಳ್ತಿದ್ದೆ. ಸ್ವಲ್ಪ ಜಾಸ್ತಿ ಮೊಬೈಲ್ ಯೂಸ್ ಮಾಡ್ತೀವಲ್ಲ ಎಡಿಟ್ಸ್ ಮಾಡಬೇಕಾದ್ರೆ, ಅದಕ್ಕೆ ಕಣ್ಣು ತಣ್ಣಗಿರಲಿ ಅಂತೇಳಿ ಈ ಸೌತೆಕಾಯಿ ತಂದು ಇಟ್ಟೋಗವ್ರೆ. ಹೀಗೆ ಮಲಗಿದ್ದೆ. ಹೀಗೆ ವ್ಲಾಗ್ ಶುರು ಮಾಡಿದ್ರೆ ಹೇಗಿರುತ್ತೆ ಅಂತ ಒಂದು ಆಲೋಚನೆ ಬಂತು. ಅದಕ್ಕೆ ಈ ವ್ಲಾಗ್ನ ಈಗ ಶುರು ಮಾಡ್ತಾ ಇದ್ದೀನಿ. ಕಣ್ಣೆಲ್ಲ ತಣ್ಣಗಾಗ್ತವೆ. ಸುಮಾರು ಒಂದು 1/4 ಗಂಟೆ ಹಿಂಗೆ ಇದ್ದೆ. ಎಷ್ಟೊತ್ತಿಗೆ ನಿಮ್ಮನ್ನೆಲ್ಲ ನೋಡ್ತೀನೋ ಅನ್ನಿಸ್ತಿತ್ತು ಅಂತೆಲ್ಲ ಹೇಳ್ತಾಯಿದ್ದೀನಿ ಸುಮ್ಮನೆ. ಯಾಕೆಂದ್ರೆ ನೀವು ಯಾರೂ ನನ್ನ ಕಣ್ಣಿಗೆ ಕಾಣ್ತಾ ಇಲ್ಲ, ನಾನಷ್ಟೇ ನಿಮ್ಮ ಕಣ್ಣಿಗೆ ಕಾಣೋದು. ಅಂದರೆ ಸುಮ್ಮನೆ ಹಂಗಂತೆ ತಮಾಷೆಗೆ. ನಿಜ, ಸೌತೆಕಾಯಿ ಪೀಸು ಕಣ್ಣಿಗೆ ತುಂಬ ತಣ್ಣಗಾಗ್ತಾಯಿದೆ. ಏನೋ ಒಂಥರ ಅದು. ಓಕೆ, ನಮ್ಮ ಶ್ರೀಮತಿಯವ್ರು ಏನು ಮಾಡ್ತಾರೆ ನೋಡೋಣ ಬನ್ನಿ. ಓಹೋ, ವಿಶೇಷ ಇದೆ ಇವತ್ತು. ಪೂರಿ ಮಾಡಿದ್ದಾರೆ ನಮ್ಮ ಶ್ರೀಮತಿಯವ್ರ ತಿಂಡಿಗೆ. ಜೊತೆಗೆ ಏನು ಮಾಡೋರೆ, ಗಮ್ಮಂತೈತಿ. ಇದೇನೇಂತಾರೆ, ಸಾಗು, ಪೂರಿ ಸಾಗು. ಮಗಳಿಗೇನೋ ರೆಡಿ ಮಾಡೋಕ್ಕೆ ಹೋಗಿದ್ದಾರೆ. ತಿಂಡಿ ರೆಡಿ ಮಾಡಿಟ್ಟು ಸ್ಕೂಲಿಗೆ ಮಗಳನ್ನ ರೆಡಿ ಮಾಡ್ತಾವ್ರೆ. ಇದು ವಾಟ್ರ್ ಬಾಟ್ಲನ್ನು ರೆಡಿ ಮಾಡಿಟ್ಟವ್ರಾಗಲೇ. ಸ್ನ್ಯಾಕ್ಸು ಏನಿಟ್ಟಾರೆ, ಸೌತೆಕಾಯಿ ಕ್ಯಾರೆಟು. ಇದಕ್ಕೆ ಸೌತೆಕಾಯಿ ತಂದು ನನಗೆ ಕೊಟ್ಟಿದ್ದು ಅನಿಸುತ್ತೆ. ಈಗ ನಮ್ಮ ಶ್ರೀಮತಿಯವ್ರು ಏನೋ ಮಾಡ್ತಾವ್ರೆ ರೂಮಲ್ಲಿ, ನೋಡೋಣ ಬನ್ನಿ. ಏನು ಮಾಡ್ತೀರಾ ಮೇಡಮ್? ನಾನು ಡ್ರೆಸ್ ಕಟ್ ಮಾಡ್ಕೊತಾ ಇದ್ದೀನಿ. ಡ್ರೆಸ್ ಕಟ್ ಮಾಡ್ಕೋತಾರೆ. ಯಾವ ಡ್ರೆಸ್ ಇತ್ತು ತೋರ್ಸು? ಈ ಡ್ರೆಸ್ಸು ಹೊಲ್ಕೋತಾ ಇದ್ದಾರೆ. ಇದು ಕಟ್ ಮಾಡಿಕ್ಕಿರೋದು ಲೈನಿಂಗಾ ಬ್ಲೌಸ್ ಪೀಸ್? ಅದು ಲೈನಿಂಗಾ ಬ್ಲೌಸ್ ಪೀಸ್ ಅಲ್ಲಿ? ಸಾರಿ, ಇದನ್ನೇನಂತಾರೆ? ಇದು ಲೈನಿಂಗು, ಇದು ಡ್ರೆಸ್ ಪೀಸು. ಇದು ಡ್ರೆಸ್ ಪೀಸು, ಇದಕ್ಕೆ ಇದು ಲೈನಿಂಗು. ಮತ್ತು ಇದು ಲೈನಿಂಗು, ಅದು ಸ್ಲೀವ್ಸ್ಗೆಲ್ಲ ಬೇಕಾಗುತ್ತೆ. ಹೌದಾ? ಅದಕ್ಕೂ ಲೈನಿಂಗ್ ಕಟ್, ಫ್ರಂಟ್ ಟು ಬ್ಯಾಕ್ ಅಷ್ಟೇ ಕಟ್ ಮಾಡಿರೋದು. ಇನ್ನು ಸ್ಲೀವ್ಸ್ಗೆಲ್ಲ ಬೇಕು. ಹೌದಾ? ಸರಿ. ತುಂಬಾ ಜನ ಕೇಳ್ತಾ ಇರ್ತಾರೆ, ಏನಂತ ಗೊತ್ತಾ, ಅಕ್ಕ ನೀವು ಡ್ರೆಸ್ ಕಟಿಂಗ್ ತೋರಿಸಿ, ಸ್ಟಿಚಿಂಗ್ ಮಾಡೋದು ತೋರಿಸಿ, ಬ್ಲೌಸ್ ಸ್ಟಿಚಿಂಗ್ ತೋರಿಸಿ ಅಂತ ಎಲ್ಲ. ಇವ್ರಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನನಗೆ ಡ್ರೆಸ್ ಕಟ್ ಮಾಡೋದು, ಸ್ಟಿಚ್ ಮಾಡೋದು, ಬ್ಲೌಸ್ ಕಟ್ ಮಾಡೋದು, ಸ್ಟಿಚ್ ಮಾಡೋದು ಎಲ್ಲ ಬರುತ್ತೆ. ಆದ್ರೆ ನಂಗೆ ಹೇಳ್ಕೊಡೋವಷ್ಟು ಬರಲ್ಲ. ಅಂದ್ರೆ ಹೇಳ್ಕೊಡೋದು ಹೆಂಗೆ ಅಂತ ಅಷ್ಟೊಂದು ಐಡಿಯಾ ಇಲ್ಲ ನನ್ಗೆ. ಹೌದಾ? ಸರಿ, ನಾನು ಕಲ್ತ್ಕೊಂಡಿದೀನಿ ಅಷ್ಟೇ. ಬಟ್ ಇನ್ನು ಅಂದ್ರೆ ಕೆಲವೊಬ್ರು ಒಂದ್ ಐಡಿಯಾ ಇರುತ್ತೆ, ಹಿಂಗ್ ಹೇಳ್ಕೊಟ್ರೆ ಹಿಂಗ್ ಬೇಗ ಕಲ್ತ್ಕೋಬಹುದು ಅಂತ. ಆತರ ಎಲ್ಲ ನನ್ಗೆ ಐಡಿಯಾ ಇಲ್ಲ. ಹೌದಾ? ಇವ್ರು ಹೇಳಿದ್ರಲ್ಲ, ಅದನ್ನ ನೀಟಾಗಿ ನಿಮ್ಗೆ ಅರ್ಥ ಆಗೋ ತರ ಹೇಳ್ತೀನಿ. ಈಗ ನನಗೆ ಕನ್ನಡ ಚೆನ್ನಾಗಿ ಓದೋದಕ್ಕೆ ಬರೆಯೋದಕ್ಕೆ ಗೊತ್ತು, ನನಗೆ ಬರುತ್ತೆ ಅಲ್ಲ, ಎಲ್ರಿಗೂ ಗೊತ್ತು ಕನ್ನಡ ಓದೋದು ಬರೆಯೋದು ಚೆನ್ನಾಗಿ. ಆದರೆ ಒಂದು 10 ಜನ ಮಕ್ಕಳನ್ನ ಕೂರಿಸಿ ಅವ್ರಿಗೆ ಪಾಠ ಮಾಡ್ರಿ ಅಂದರೆ ಖಂಡಿತ ನಮ್ಗೆ ಯಾರಿಗೂ ಪಾಠ ಮಾಡೋದಕ್ಕೆ ಬರೋದಿಲ್ಲ. ಅದಕ್ಕೆ ಅಂತ ಗುರುಗಳು, ಟೀಚರ್ಸ್, ಶಿಕ್ಷಕರು ಮಾತ್ರನೇ ಪಾಠ ಮಾಡೋದಕ್ಕೆ ಸಾಧ್ಯ. ಹಾಗೆಯೇ ಇವ್ರಿಗೂ ಸಹ ಅಷ್ಟೇ ಕಟ್ಟಿಂಗು, ಸ್ಟಿಚಿಂಗು ಎಲ್ಲ ಬರುತ್ತೆ. ಆದರೆ ಅದನ್ನ ಹೇಳ್ಕೊಟ್ಟು ಈಗ ಟೀಚರ್ಸ್ ಕಲಿಸೋಷ್ಟು ನಂಗೆ ಗೊತ್ತಾಗಲ್ಲ. ಹಾಗಾಗಿ ಇಲ್ಲ. ಇದಕ್ಕೂ ಸಹ ಆನ್ಲೈನ್ ಕೋರ್ಸ್ಗಳಿದ್ದಾವೆ, ಮತ್ತೆ ತಾಲೂಕ್ ಮಟ್ಟದಲ್ಲಿ ಇದು ಇರುತ್ತೆ. ತಾಲೂಕ್ ಮಟ್ಟದಲ್ಲೆಲ್ಲ ಇವರು ಅಷ್ಟೇ ಹೋಗಿನೇ ಆತರ ಮಹಿಳಾ ಸಂಘದಲ್ಲಿ ಏನೋ ನಾನು ಹೋಗಿ ಕಲ್ತಿದ್ದು ಆತರ ಇರ್ತವೆ, ತುಂಬಾ ಇರ್ತವೆ. ತಾಲೂಕ್ ಮಟ್ಟದಲ್ಲಿ ಒಂದೊಂದು ಅದನ್ನೇನಂತಾರೆ, ಟ್ರೈನಿಂಗ್ ಸೆಂಟರ್, ಕ್ಲಾಸ್ ನಡೆಸ್ತಾರೆ ಟ್ರೈನಿಂಗ್ ಸೆಂಟರು. ಅಲ್ಲಿ ಹೋಗಿ ಕಲ್ತ್ಕೋಬಹುದು. ಅಥವಾ ಕೆಲವೊಂದು ಆನ್ಲೈನ್ ಕೋರ್ಸ್ಗಳು ಇದ್ದಾವೆ, ಆ ಥರ ನೀವು ಕಲ್ತ್ಕೋಬೋದಷ್ಟೇ. ಆಮೇಲೆ ಇನ್ನೊಂದು ಏನು ಅಂದರೆ, ಯಾರೊಬ್ರು ಇದು ಮಾಡಿದ್ರು, ಏನದು, ನೀವು ಸ್ಟಿಚಿಂಗು ಚೆನ್ನಾಗಿದೆ, ಇಷ್ಟ ಆಯಿತು, ನಮ್ಮ ಡ್ರೆಸ್ ಏನೋ ಕೊರಿಯರ್ ಮಾಡ್ತೀವಿ, ಹೊಲ್ಕೊಡ್ತೀರಾ ಅಂತೆಲ್ಲ. ಆ ವಿಷಯದಲ್ಲೂ ಅಷ್ಟೇ ಇವ್ರಿಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಇತ್ತು. ಮುಂಚೆ ಟೈಲರಿಂಗ್ ಅಂಗಡಿ ಮಾಡಿದ್ರು. ಆ ಕೊರೋನಾ ಲಾಕ್ಡೌನ್ ಟೈಮಲ್ಲಿ ಅದು ಅಂಗಡಿ ಬೀಗ ಹಾಕಿ, ಇದಕ್ಕೆ ಸ್ಕೂಟಿ ಎಲ್ಲ ತೊಗೊಂಡಿದ್ರು. ಒಂದು ಸ್ಕೂಟಿನೆಲ್ಲ ಅಪ್ ಆ್ಯಂಡ್ ಡೌನ್ ಮಾಡ್ತಾಯಿದ್ರು.
ಆಗ ಮತ್ತು ಆಮೇಲೆ ಮನೇಲೇ ಮಿಷಿನ್ ತಂದಿಟ್ಕೊಂಡು ಸ್ಟಿಚ್ ಮಾಡ್ತಾಯಿದ್ರು. ಆಮೇಲೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಆಯಿತು. ಆವಾಗ ಹೊಲಿಯೋದು ನಿಲ್ಲಿಸಿದ್ರು. ಆಮೇಲೆ ಏನು ಹೊಲಿಯೋದಕ್ಕೆ ಹೋಗೋದಿಲ್ಲ. ಅಂದರೆ ಇವ್ರದ್ದು ಮಾತ್ರ ಮನೆಯಲ್ಲಿ ಇವ್ರ ಮಗಳದು ಮಾತ್ರ ಸ್ಟಿಚ್ ಮಾಡ್ಕೋತಾರೆ. ಅಂದರೆ ಕಲ್ತು ಬೇರೆಯವ್ರಿಗೆ ಕೊಡೋದಕ್ಕೆ ಇವ್ರಿಗೆ ಒಂಥರ ಯಾರಿಗೇ ಆಗಲಿ ನಮಗೆಲ್ಲ ವಿದ್ಯೆ ಗೊತ್ತಿದ್ರು ನಾವು ಬೇರೆಯವ್ರ ಹತ್ರ ಇದು ಮಾಡಿಸ್ಬೇಕಂದ್ರೆ ಬೇಜಾರಲ್ವ. ಅದಕ್ಕೋಸ್ಕರ ಇವ್ರದ್ದು ಮಾತ್ರ ಹೊಲ್ಕೋತಾರೆ ಅಷ್ಟೇ ಮನೇಲಿ. ಬೇರೆ ಯಾರ್ದು ಹೊಲ್ಕೊಡೋದಿಲ್ಲ, ಸ್ಟಿಚ್ ಮಾಡ್ಕೊಡೋದಿಲ್ಲ ಅಷ್ಟೇ. ಯಾರು ಬೇಜಾರು ಮಾಡ್ಕೋಬೇಡಿ. ಅಷ್ಟೇ. ಏನು ಗೊತ್ತಾ, ನಾನು ಹಳೆ ವಿಡಿಯೋದಲ್ಲಿ ಹೇಳಿದ್ದೆ ವ್ಲಾಗ್ಸ್ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ನಾನು ನಮ್ಮ ಮನೆ ಹತ್ರ ಹೈ ಸ್ಪೀಡು ನೆಟ್ವರ್ಕ್ ಸಿಗೋದಿಲ್ಲ, ಅದಕ್ಕೆ ಬೇರೆ ಕಡೆ ಹೋಗಿ ವ್ಲಾಗ್ಸ್ ಅಪ್ಲೋಡ್ ಮಾಡಬೇಕು ವಿಡಿಯೋನ ಅಂತ. ಕಾಣ್ತಾ ಆಯ್ತಾ ನಿಮಗೆ? ಟವರ್ ಇದೆ ನೋಡಿರಿ. ಈ ಟವರು ಜಿಯೋ ಟವರ್ ಐತೆ ಅಲ್ಲಿ. ಆ ಜಿಯೋ ಟವರ್ ಪಕ್ಕದಲ್ಲಿ ಒಂದು ಮೋರಿ ಐತೆ. ಇದು ರೋಡು, ನಮ್ಮೂರು ರೋಡು. ಆ ರೋಡಲ್ಲೇ ಇರೋದು. ವ್ಲಾಗ್ಸ್ ಅಪ್ಲೋಡ್ ಮಾಡೋದಕ್ಕೆ ಇಲ್ಲಿಗೆ ಬರ್ತೀನಿ. ಅದೇ ಸ್ಪೀಡ್, ಇಂಟರ್ನೆಟ್ ಸ್ಪೀಡಿಲ್ಲ ಅಂತ ಹೇಳಿದ್ನಲ್ಲ. ನಮ್ಮ ಮನೆಯಿಂದ ಸ್ವಲ್ಪ ಒಂದು 5 ನಿಮಿಷಕ್ಕೆ ನಡ್ಕೊಂಡೇ ಬರ್ಬೋದು. ಅಲ್ಲಿ ಅಂದರೆ ಒಂದು 1 ಅವರ್ 2 ಅವರ್ 1 ಅವರ್ 40 ಮಿನಿಟ್ಸ್ ಈ ಥರ ತೋರಿಸುತ್ತೆ ಅಪ್ಲೋಡ್ ಆಗೋದಕ್ಕೆ. ಅಷ್ಟು ಟೈಮ್ ಬೇಕಾಗುತ್ತೆ. ಇಲ್ಲಿಗೆ ಬಂದರೆ ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ಅಂತ, ಅಂದರೆ 10-15 ನಿಮಿಷಕ್ಕೆಲ್ಲ ಒಂದು ವಿಡಿಯೋ ಅಪ್ಲೋಡ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಮತ್ತು ವೈಫೈ ಎಲ್ಲ ಹಾಕ್ಕೋಬೋದು. ಸದ್ಯಕ್ಕೆ ಅಂತ ಇದಿಲ್ಲ, ಹಾಕಿಸ್ಕೊಳ್ಳೋಣ ಮುಂದೆ. ಈಗ ಹೇಗೆ ನಡೀತಿದೆ ನಡೀಲಿ. ಏನು ಹೇಳ್ಬೋದು ಅದಕ್ಕೆ, ಜೀವನದಲ್ಲಿ ಇದ್ಕಿದ್ದಂಗೆ ಎಲ್ಲನೂ ಸಂಭವಿಸೋದಿಲ್ಲ. ಲೈಫ್ ಅನ್ನೋದು ಒಂಥರ ಮ್ಯಾಜಿಕ್ ಅಲ್ಲ, ತಕ್ಷಣ ಎಲ್ಲ ಚೇಂಜ್ ಆಗಿಬಿಡೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ನಿಧಾನಕ್ಕೆ ಆಗಲಿ, ನಿಧಾನ ಆದ್ರೂ ಒಳ್ಳೆಯದೇ ಆಗುತ್ತೆ ಮುಂದೆ. ಮುಂಚೆ ಹಳೆ ಮನೇಲಿದ್ವಿ, ಈಗ ಹೊಸ ಮನೆಯಲ್ಲಿದ್ದೀವಿ. ಅದೇ ಥರನೇ ಬದಲಾವಣೆ ಆಯ್ತಲ್ಲ, ಅದೇ ಥರ ನಮ್ಮ ಲೈಫ್ನು ಮುಂದೆ ಸ್ವಲ್ಪ ಸ್ವಲ್ಪವಾಗಿ ಬದಲಾವಣೆ ಆಗಲಿ. ಒಂದೇ ಸಲ ದಿಢೀರಂತ ಮ್ಯಾಜಿಕ್ ಥರ ಚೇಂಜ್ ಆಗಬೇಕು ಅಂತ ಏನು ಇಲ್ಲ ನನಗೆ, ಆ ಥರ ಆಸೆ ಇಲ್ಲ. ನಿಧಾನಕ್ಕೆ ಬದಲಾವಣೆ ಆಗಲಿ. ಅದೇ ಈ ವ್ಲಾಗ್ಸ್ ಅಪ್ಲೋಡ್ ಮಾಡೋದು ಇಲ್ಲಿ ವಿಡಿಯೋ ಅಂತ ಹೇಳಿದ್ನಲ್ಲ, ಅದು ತಿಳಿಸೋದಕ್ಕೆ ಇಲ್ಲಿ ಬಂದೆ. ನೋಡಿರಿ, ಅಲ್ಲಿ ಕಾಣ್ತಿದ್ದೆಲ್ಲ ನನ್ನ ಹಿಂದೆ ಟವರು, ಅದು ಜಿಯೋ ಟವರು. ನಮ್ಮೂರ ಪಕ್ಕದಲ್ಲೇ ಇರೋದು. ನಮ್ಮೂರ ಪಕ್ಕ ಏನಲ್ಲ, ನಮ್ಮೂರಲ್ಲೇ ಇರೋದು. ನಮ್ಮ ಮನೆಯಿಂದ ಒಂದು 5 ನಿಮಿಷ ನಡ್ಕೊಬಂದರೆ ಆಯ್ತು. ಇಲ್ಲಿ ಹೇಳಿದ್ನಲ್ಲ, ಈ ಟವರ್ ಹತ್ರ ಬರ್ತೀನಿ ನಾನು ವ್ಲಾಗ್ಸ್ ಅಪ್ಲೋಡ್ ಮಾಡೋದಕ್ಕೆ, ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆಲ್ಲ ಅಂತ. ಇದೊಂಥರ ಹೆಂಗೆ ಅಂದರೆ, ಈ ದೀಪನ ಹುಡುಕೊಂಡು ಕೀಟಗಳೇನೋ ಬರ್ತಾವಲ್ಲ ಬೆಳಕಿಗೆ, ಆ ಥರ ನಾನು ವಿಡಿಯೋ ಅಪ್ಲೋಡ್ ಮಾಡಬೇಕಾದಾಗೆಲ್ಲ ಈ ಟವರ್ನ ಹುಡುಕೊಂಡು ಇಲ್ಲಿಗೆ ಬರಬೇಕು. ಈ ಮೋರಿ ಕಟ್ಟೆ ಐತೆ, ಈ ಕಟ್ಟೆ ಹತ್ರ ಬಂದು ಕೂತ್ಕೊಂಡಿರ್ತೀನಿ. ನೆರಳಿರುತ್ತೆ, ಇಲ್ಲಿ ಮರ ಐತೆ, ಕೂತ್ಕೊಂಡಿರ್ತೀನಿ. ವಿಡಿಯೋ ಅಪ್ಲೋಡ್ ಹಾಕಿ ಡಿಸ್ಕ್ರಿಪ್ಷನ್ ಏನಾದರೂ ಬರ್ಕೊಂಡು ಅಪ್ಲೋಡ್ ಆಗುತ್ತೆ ವಿಡಿಯೋ. ಇದಿಷ್ಟು ಹೇಳಬೇಕು ಅಂತ ಇದ್ದೆ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ ನಿಮಗೆ. ನಮ್ಮ ಶ್ರೀಮತಿಯವರು ಏನೋ ಮಾಡ್ತಾಯಿದ್ದಾರೆ, ರೆಡಿ ಆಗ್ತಾಯಿದ್ದಾರೆ ನೋಡ್ರಿ, ತಲೆ ಬಾಚ್ಕೊಂಡು. ಅದು ಏನದು ಡ್ರೆಸ್ ಕಟ್ ಮಾಡಿ ಆಗಲೇ ಹೊಸ ಡ್ರೆಸ್ ಹೊಲ್ಕೊಂಡೇ ಬಿಟ್ಟರು. ಹೊಸ ಡ್ರೆಸ್ ಹೊಲ್ಕೊಂಡು ಸ್ನಾನ ಮಾಡಿ ರೆಡಿಯಾಗಿ ಹೊರಟಿದ್ದಾರೆ. ಚೆನ್ನಾಗಿದೆ ಡ್ರೆಸ್ಸು. ಹೊಸ ಡ್ರೆಸ್ ಹೊಲ್ಕೊಂಡೇ ಬಿಟ್ಟರು. ಟೈಲರ್ ಆಗಿದ್ದರೆ ಅದೊಂದು ಬೆನಿಫಿಟ್, ಏನಾದರೂ ಉಪಯೋಗ ಆದರೆ ಯಾವಾಗ ಬೇಕೋ ಅವಾಗ ಹೊಲ್ಕೊಬಿಡ್ಬೋದು. ಇಲ್ಲ ಅಂದರೆ ಬೇರೆಯವ್ರಿಗೆ ಕೊಟ್ಟು ಅವ್ರು 1 ವಾರ ಆಗುತ್ತೆ, 4 ದಿನ ಆಗುತ್ತೆ, 10 ದಿನ ಆಗುತ್ತೆ ಅಂತಾರೆ, ಕಾಯಬೇಕು. ಹೇಗೆ ಕಾಣಿಸ್ತಾ ಇದೆ ಡ್ರೆಸ್ಸು ಕಮೆಂಟ್ ಮಾಡಿ. ನೋಡಿದ್ರಲ್ಲ, ನಮ್ಮ ಶ್ರೀಮತಿಯವರು ಹೊಸ ಡ್ರೆಸ್ ಹೊಲ್ಕೊಂಡು ರೆಡಿ ಆದರು. ಆಮೇಲೆ ನನಗೂ ಸ್ನಾನ ಮಾಡ್ಕೊಂಡು ರೆಡಿ ಆಗು ಅಂತ ಹೇಳಿದ್ರು. ರೆಡಿ ಆಗಿದ್ದೀನಿ. ಹೊರಗಡೆ ಎಲ್ಲ ಹೋಗ್ತಾ ಇದ್ದೀವಿ. ಅದೆಲ್ಲಿಗೆ ಏನು ಅಂತ ಆಮೇಲೆ ಹೇಳ್ತೀವಿ. ಈಗ ಸದ್ಯಕ್ಕೆ ಹೊರಗಡೆ ಹೊರಟಿದ್ದೀವಿ. ಮತ್ತೊಂದು ಸಲ ಎಲ್ರಿಗೂ ಮತ್ತು ಹಾಗೆ ಸ್ವಾಗತ. ಏನಂತ ನೆನ್ನೆ ಎಲ್ಲ ಹೋಗ್ತೀವಿ, ಹೊರಗಡೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಹೋದ್ವಲ್ಲ, ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಅಲ್ಲಿಂದ ಹೋಗಿ ಬರಬೇಕಾದ್ರೆ ಕತ್ಲಾಗ್ಬಿಟ್ಟಿತ್ತು. ಅದಕ್ಕೇನು ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಬ್ಲಾಗ್ ಮಾಡಲಿಲ್ಲ. ಮತ್ತು ಹೊರಗಡೆ ಹೋದ್ವಲ್ಲ, ಅಲ್ಲೂ ಏನು ಬ್ಲಾಗ್ ಎಲ್ಲ ಮಾಡಲಿಲ್ಲ, ವಿಡಿಯೋ ಏನೂ ಮಾಡಲಿಲ್ಲ. ಟೈಮ್ ಇರಲಿಲ್ಲ, ಗಡಿಬಿಡಿಯಲ್ಲಿ. ಅದಕ್ಕೆ ಈಗ ಬ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀವಿ. ಎಲ್ಲಿಗೆ ಹೋಗಿದ್ವಿ, ಏನಕ್ಕೆ ಅದೆಲ್ಲ ಆಮೇಲೆ ಹೇಳ್ತೀವಿ ಮುಂದೆ. ಈಗ ಸದ್ಯಕ್ಕೆ ನಮ್ಮ ಶ್ರೀಮತಿಯವರು ತಿಂಡಿಗೆ ಚಿತ್ರಾನ್ನ ಕಲಿಸ್ತಾ ಇದ್ದಾರೆ. ಚಿತ್ರಾನ್ನ. ಈ ಚಿತ್ರಾನ್ನ ಅಂದರೆ ಒಂದು ಸಾಂಗ್ ಇದೆ ಗೊತ್ತಾ? ಚಿತ್ರಾನ್ನ 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 ನೀನೇ ನನ್ನ ಮನಸ್ಸಲ್ಲಿರೋ ಚಿತ್ರಾನ್ನ ಅಂತ ಈ ಸಾಂಗು ಫಸ್ಟ್ ಟೈಮ್ ಯಾವಾಗ ಗೊತ್ತಾ ಕೇಳಿದ್ದು. ನಾವು ಚಿತ್ರಾನ್ನ ತಿಂತಿದ್ವಿ, ಅವತ್ತೇ ಫಸ್ಟ್ ಕೇಳಿದ್ದು ಈ ಸಾಂಗು. ಅಂದ್ರೆ ಫಸ್ಟ್ ಟೈಮ್ ಚಿತ್ರಾನ್ನ ತಿನ್ನುವಾಗ ಕೇಳ್ದೋ ಅಥವಾ ಅಲ್ಲ, ಫಸ್ಟ್ ಟೈಮ್ ಅಲ್ಲ, ನಾವು ಚಿತ್ರಾನ್ನ ತಿಂತಿದ್ವಿ, ಅದೇ ಟೈಮ್ಗೆ ಇದೇ ಹಾಡು ಬಂತು. ಅದೊಂಥರ ಚೆನ್ನಾಗಿತ್ತು. ಹೆಂಗೆ ಅಂದ್ರೆ ಅವಾಗ ಗಾರ್ಮೆಂಟ್ಸ್ಗೆ ಹೋಗ್ತಾ ಇದ್ವಿ,
ಶಾಯಿ ಗಾರ್ಮೆಂಟ್ಸ್ ಗೊತ್ತಿರುತ್ತೆ, ಉಳುಮಾವ್ ರೋಡಲ್ಲಿ, ಉಳುಮಾವ್ ಹತ್ರನೇ ಅಲ್ವಾ ಅದು? ಅರ್ಕೆರೆ ಅರ್ಕೆರೆ ಉಳುಮಾವು ಮಧ್ಯದಲ್ಲಿ ಆಗ್ತದೆ ಅದು ಆ ಶಾಯಿ ಗಾರ್ಮೆಂಟ್ಸ್. ಇವರು ಅದೇ ಗಾರ್ಮೆಂಟ್ಸ್ಗೆ ಹೋಗ್ತಿದ್ರು. ಅಂದರೆ ಇವ್ರ ರಿಲೇಟಿವ್ಸ್, ದೂರದ ಸಂಬಂಧಿಕರು ಮನೇಲಿದ್ರು. ನಾನು, ನಿಮ್ಮ ಅಣ್ಣ, ಇವ್ರ ಅಣ್ಣ ಮತ್ತು ನಮ್ಮ ಫ್ರೆಂಡ್ ಇನ್ನೊಬ್ರು, ನಮ್ಮ ಚಡ್ಡಿ ದೋಸ್ತಂತೆ, ನಮ್ಮ ಅತ್ತೆ ಮಗ, ನಾವೆಲ್ಲ ಒಂದು ರೂಮಲ್ಲಿದ್ವಿ. ಅವಾಗ ಈ ಥರ ಮೊಬೈಲು ಅವೆಲ್ಲ ಇರಲಿಲ್ಲ, ಕೀಪ್ಯಾಡ್ ಮೊಬೈಲ್ ಆ ಥರ ಏನೋ ಮೊಬೈಲ್ ಇರಲಿಲ್ಲ ಅವಾಗಿನ್ನೂ ನಮ್ಮ ಹತ್ರ. ಎಫ್ ಎಮ್ ಇಟ್ಕೊಂಡಿದ್ವಿ ಅವಾಗೆಲ್ಲ, ಎಫ್ ಎಮ್ಗಳು ಆಡ್ಕಾರ, ಎಫ್ ಎಮ್ ಆಗ್ತಾಯಿದ್ವಿ. ಬೆಳಿಗ್ಗೆ ನಾವೇ ಅಡುಗೆ ಮಾಡ್ಕೊಳ್ತಿದ್ವಿ. ಬ್ಯಾಚುಲರ್ ಜಾಸ್ತಿ ಚಿತ್ರಾನ್ನನೇ ತಾನೇ ಬ್ಯಾಚುಲರ್ ಮಾಡೋದು. ಚಿತ್ರಾನ್ನ ಮಾಡಿಕೊಂಡು ಚಿತ್ರಾನ್ನ ಎಲ್ಲ ಬಾಕ್ಸ್ ಹಾಕ್ಕೊಂಡು ಅವಾಗೆಲ್ಲ ಬಾಕ್ಸ್ ತೊಗೊಂಡೋಗ್ಬೇಕಿತ್ತು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ, ಮಧ್ಯಾಹ್ನ ಊಟಕ್ಕೆಲ್ಲ. ಅಲ್ಲೆಲ್ಲ ಊಟ ಏನು ಕೊಡೋದಿಲ್ಲ ಗಾರ್ಮೆಂಟ್ ಸ್ಕೂಲಲ್ಲಿ. ಬಾಕ್ಸ್ ಹಾಕ್ಕೊಂಡು ರೆಡಿಯಾಗಿ ಮತ್ತೆ ನಾವು ತಿಂಡಿ ತಿಂದು ಹೋಗ್ಬೇಕಲ್ವಾ. ಚಿತ್ರಾನ್ನ ತಿಂತಾಯಿದ್ದೀವಿ ಚಿತ್ರಾನ್ನ. ಅವಾಗ ಎಫ್ ಎಮ್ ಅಲ್ಲಿ ಇದ್ಕಿದ್ದಂಗೆ ಚಿತ್ರಾನ್ನ ಅಂತ ಆಡ್ ಬಂತು. ನಮಗೆ ಬಿದ್ದು ನಗು ಯಾವಪ್ಪ ಅಂತ. ಆಮೇಲೆ ನೋಡಿದ್ರೆ ಗೊತ್ತಾಯ್ತು ಆ ಉಪೇಂದ್ರ ಅವ್ರ ಫಿಲಮ್ ಬಂದ್ಮೇಲೆ ಗೊತ್ತಾಯ್ತು, ಓ ಈ ಮೂವೀಸ್ ಆಗಿದ್ದು ಬುದ್ಧಿವಂತ ಮೂವಿ ಅಂತೆಲ್ಲ. ಅದು ಗೊತ್ತಾದ್ಮೇಲೆ ಆ ಫಿಲಮ್ ನೋಡೋದಕ್ಕೋಸ್ಕರನೇ ಹೋಗಿದ್ವಿ. ಅದಕ್ಕೆ ಹೆಂಗೆ ಐತೆ ಏನು ಅಂತ ಹೋಗಿ, ಅಲ್ಲ ಸಾಂಗ್ ಹಿಂಗೈತಲ್ಲ ಎಷ್ಟು ಡಿಫ್ರೆಂಟ್ ಆಗಿ, ಏನು ಚಿತ್ರಾನ್ನ ದೇವ್ರ ಸಾಂಗ್ ಮಾಡೋರು ಅಂತ ಹೋಗ್ಬಿಟ್ಟು ಆ ಮೂವಿ ನೋಡಕ್ ಹೋಗಿ ನಾನು, ನಿಮ್ಮ ಅಣ್ಣ, ನಮ್ಮ ಚಡ್ಡಿ ದೋಸ್ತ್, ನಮ್ಮ ಅತ್ತೆ ಮಗ ಅಂತ ಹೇಳಿದ್ನಲ್ಲ, ನಾವೆಲ್ಲ ಗಮ್ಮತ್ತೈತಿ. ಎಳ್ಳಿಕಾಯಿ ಉಪ್ಪಿನಕಾಯಿ ನೋಡ್ರಿ, ಚಟ್ನಿ ಮಾಡಿದ್ದಾರೆ ಸ್ವಲ್ಪ. ಹಾಗೆ ಎಳ್ಳಿಕಾಯಿ ಉಪ್ಪಿನಕಾಯಿ ಚಿತ್ರಾನ್ನದ ಜೊತೆ ಸೂಪರ್ ಆಗಿರುತ್ತೆ. ನನಗೂ ಇಷ್ಟ. ಮತ್ತೆ ಚಟ್ನಿ ಯಾಕೆ ಮಾಡಿಸ್ತೆ? ಎಳ್ಳಿಕಾಯಿ ಉಪ್ಪಿನಕಾಯಿ ಮರ್ತೋಗಿದ್ದೆ, ಅದಕ್ಕೆ ಈಗ ಸದ್ಯಕ್ಕೆ ತಿಂಡಿ ತಿನ್ನುವಂತಹ ಸಮಯ. ತಿಂಡಿ ತಿಂದಾದ್ಮೇಲೆ ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀವಿ. ನೀವು ಕೇಳಲೇ ಇಲ್ಲ ನಿಮ್ದೆಲ್ಲ ತಿಂಡಿ ಆಯ್ತಾ ಅಂತ ಕಮೆಂಟ್ ಮಾಡಿ ಅಂತ. ಹೋಗ್ಲಿ, ಅವ್ರ ಖುಷಿಗೋಸ್ಕರ ಏನಾದರೂ ಕಮೆಂಟ್ ಮಾಡಿಬಿಡಿ ನಿಮ್ದೆಲ್ಲ ತಿಂಡಿ ಆಯ್ತಾ ಅಂತ. ತಿಂಡಿ ತಿಂದಾಯಿತು. ಆಮೇಲೆ ಈಗ ಈ ಬ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಅದೇ ನಿನ್ನೆ ಎಲ್ಲಿಗೋ ಹೋಗ್ಬೇಕು ಅಂತಿದ್ವಿ, ಎಲ್ಲಿಗೋದ್ವಿ ಏನು ಅಂತ ಆಮೇಲೆ ಹೇಳ್ತೀನಿ ಅಂತ ಹೇಳಿದ್ವಲ್ಲ. ಒಂದು ಡೈಲಾಗ್ ಹೇಳ್ಬಿಡ್ತೀನಿ ಆಯಿತಾ? ಶಾಪಿಂಗ್ ಶಾಪಿಂಗ್ ಶಾಪಿಂಗ್, I don't like it, I avoid, but she likes ಶಾಪಿಂಗ. ಹಾಗಾಗಿ ನನ್ನ ಜೋಬ್ ಖಾಲಿ ಏನೋ ಹೇಳ್ಬಿಟ್ಟೆ ಬಾಯಿಗೆ ಬಂದಂಗೆ. ಅದೇ KGF ಡೈಲಾಗ್ನ ಸ್ವಲ್ಪ ರಿಮಿಕ್ಸ್ ಮಾಡ್ದಂಗೆ. ಅದೇ ನೆನ್ನೆ ಶಾಪಿಂಗ್ ಹೋಗಿದ್ವಿ. ಶಾಪಿಂಗ್ ಅಂದರೆ ತುಂಬ ಏನು ತೊಗೊಬಂದಿಲ್ಲ, ಸ್ವಲ್ಪ ತೊಗೊಬಂದ್ವಿ. ಇಲ್ಲಿದೆ ಬ್ಯಾಗ್. ಈ ಬ್ಯಾಗಲ್ಲಿ ಇಷ್ಟು ಮಾತ್ರ ತಗೊಳ್ಳೋಣ, ಎಷ್ಟೇ ತೋರಿಸೋದು. ಇದೆಲ್ಲ ನಮ್ಮದು ಲುಂಗಿ, ಬನೀನು, ಒಳ ಉಡುಪುಗಳು ಇತ್ಯಾದಿಗಳಿದ್ದಾವೆ. ಹಬ್ಬ ಬಂತಲ್ಲ ಯುಗಾದಿ ಹಬ್ಬಕ್ಕೆ ಅವೆಲ್ಲ ತಗೊಬಂದಿರೋದು. ಮತ್ತು ಇದರಲ್ಲಿ ಇಂಪಾರ್ಟೆಂಟಾಗಿ ನಮ್ಮ ಜಾಣೆ ಮಗಳಿಗೆ ತಂದಿರುವಂಥ ಡ್ರೆಸ್ ಇದು. ಇದೇ ಪ್ಯಾಟರ್ನು, ಇದೇ ಡಿಸೈನಾ ಏನದು? ಇಲ್ಲ, ಡಿಸೈನ್ ಚೇಂಜ್, ಬಟ್ ಇದೇ ಪ್ಯಾಟರ್ನ್. ಕಲರು ಚೇಂಜ್ ಅಷ್ಟೇ. ಶಿವರಾತ್ರಿ ಹಬ್ಬಕ್ಕೆ ತಂದಿದ್ವಿ ಈ ಥರ ಡ್ರೆಸ್. ಇದೊಂಥರ ಚೂಡಿದಾರ್ ಥರ ಬರುತ್ತೆ ನೋಡ್ರಿ. ಚೂಡಿದಾರೇನಾ? ಇದಕ್ಕೊಂದು ಪ್ಯಾಂಟ್ ಬರುತ್ತೆ, ಇದು ಮತ್ತೆ ವೇಲು, ಟಾಪು ಪ್ಯಾಂಟು ವೇಲು, ಚೂಡಿದಾರ್ ಅಂತೆ ನಮ್ಮ ಜಾಣೆ ಮಕ್ಕಳಿಗೆ. ಈಗ ಹಬ್ಬಕ್ಕೆ ತಗೊಬಂದಿದ್ವಲ್ಲ ಅದೇ ತರದ್ದೇ. ಮತ್ತೆ ಅಲ್ಲಿ ಇನ್ನೊಂದು ತಗೊಂಡಿದ್ದಾರೆ ನಮ್ಮ ಜಾಣೆ ಮಕ್ಕಳಿಗೆ. ಇದು ನೋಡ್ರಿ, ಸಕಲ ಇದೆ. ಇದು ನಂದೇ ಸೆಲೆಕ್ಷನ್. ಈ ಕಲರ್ ಇದು ಬಂದ್ಬಿಟ್ಟು ಏನಮ್ಮ, ಇದು ಲಂಗ ಬ್ಲೌಸ್ ಪೀಸು ನಮ್ಮ ಜಾಣೆ ಮಗಳಿಗೆ. ನಮ್ಮ ಶ್ರೀಮತಿಯವರು ಹಬ್ಬಕ್ಕೆ ಯುಗಾದಿ ಹಬ್ಬಕ್ಕೆ ಈ ಲಂಗ ಬ್ಲೌಸ್ ಹೊಲಿತಿದ್ದಾರೆ. ಟ್ರೆಡಿಷನಲ್ ಆಗ ಸಾಂಪ್ರದಾಯಿಕ ಉಡುಗೆ, ಕನ್ನಡದಲ್ಲಿ ಹೇಳ್ತೀನಿ, ನನಗೆ ಇಂಗ್ಲೀಷು ಟಂಗ್ ಸ್ಲಿಪ್ ಆಗುತ್ತೆ ಕೆಲವೊಂದ್ಸಲ ಇಂಗ್ಲೀಷ್ ಮಾತಾಡಬೇಕಾದ್ರೆ. ಹಾಗಾಗಿ ಇದು ಸಾಂಪ್ರದಾಯಿಕ ಉಡುಗೆ. ಇದು ತಗೊಂಡಿದ್ದಾರೆ. ಇದು ಬ್ಲೌಸ್ ಪೀಸ್. ಇದು ಲಂಗ ಪೀಸು. ಈ ಥರ ಕಾಣುತ್ತಂತೆ ಹೊಲಿದ್ರೆ. ಹೊಲಿಬೇಕು, ಹೊಲಿತಾರೆ. ಆಮೇಲೆ ನೆಕ್ಸ್ಟು ನಮ್ಮದು ಮೊನ್ನೆ ತೋರಿಸಿದ್ರಲ್ಲ, ಒಂದು ಶರ್ಟ್ ಕೊಡ್ಸಿದ್ರು ನಮ್ಮ ಶ್ರೀಮತಿಯವರು. ಏನೋ ಅಪರೂಪಕ್ಕೆ, ಯಾವುದು ಸಂಕ್ರಾಂತಿ ಹಬ್ಬಕ್ಕೆ ಅಲ್ಲ, ಸಂಕ್ರಾಂತಿ ಹಬ್ಬಕ್ಕೆ ತಂದಿಲ್ಲ ಅಂತ ಕೇಳಿದ್ನಲ್ಲ, ಬ್ಲಾಗಲ್ಲಿ ಕೇಳಿದ್ನಲ್ಲ. ನಮ್ಮ ಡ್ರೆಸ್ ತೋರಿಸ್ತಾರೆ ಈಗ ನನಗೇನು ತಗೊಂಡ್ರೆ ಅಂತ. ಅದಕ್ಕೆ ಈ ಸಲ ಮತ್ತೆ ಹೇಳ್ಬಾರ್ದು, ಇವನು ಈ ಥರ ಹೇಳ್ಬಿಡ್ತಾನೆ, ಕಾಲು ಎಳಿತಾನೆ ಬ್ಲಾಗಲ್ಲಿ ಅಂತ ಹೇಳ್ಬಿಟ್ಟು ಅವರು ಒಂದು ಶರ್ಟ್ ತಗೋ ಅಂತ ಹೇಳ್ಬಿಟ್ಟು ತಗೊಂಡ್ರು. ಏನು ತುಂಬ ಜಾಸ್ತಿ ಕಾಸ್ಟ್ಲಿದೇನಲ್ಲ, ಮೀಡಿಯಮ್ ರೇಂಜಲ್ಲಿ ಒಂದು ತಗೊಂಡಿದ್ದೀವಿ ಒಂದು ಶರ್ಟು. ಅಂದರೆ ಈ ಶರ್ಟಲ್ಲಿ ಸ್ವಲ್ಪ ಕಲರ್, ಯಾಕೆ ಅಂದರೆ ಈ ಕಲರ್ ಈ ಥರ ತಗೊಂಡಿದ್ದು, ಈ ಥರ ನನಗೆ ಹಾಕೋದಕ್ಕೆ ಇದಿಲ್ಲ.
ಚೆಕ್ಸ್ ಇರಬೇಕು, ಇಲ್ಲ ಪ್ಲೈನ್ ಆ ಥರ ಏನಾದರೂ. ಇದು ಯಾಕೆ ಅಂದರೆ ನಮ್ಮ ಶ್ರೀಮತಿ ಅವರು ಇದಕ್ಕೆ ಮ್ಯಾಚ್ ಆಗುತ್ತೆ ಸ್ವಲ್ಪ ಅವ್ರ ಸ್ಯಾರಿಗೆಲ್ಲ ನಮ್ಮ, ಅದಕ್ಕೆ ಇದು ತಗೊಂಡಿರೋದು. ಚೆನ್ನಾಗಿದೆ. ಆಮೇಲೆ ನಮ್ಮ ಶ್ರೀಮತಿಯವರು ಸ್ಯಾರಿಗೆ ಕುಚ್ಚು ಹಾಕಿಸ್ಲಿಲ್ಲ, ಯಾಕೆಂದ್ರೆ ಇಲ್ಲ ಅಲ್ಲಿ ತಗೊಂಡೋಗಿದ್ವಿ. ಅವ್ರು ಹೇಳಿದ್ರು ಸ್ವಲ್ಪ ತೆಳು ಇದೆ ಸ್ಯಾರಿ, ಕುಚ್ಚಾಕೋದೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ, ಬೇಡ ಅಂತ. ಅದರಿಂದ ಏನು ಬೇಡ ಅಂತ ಹೇಳ್ಬಿಟ್ಟು ಕುಚ್ಚಾಕ್ಸ್ಬೇಕು ಅಂತಾನೆ ತಗೊಂಡೋಗಿದ್ದು. ಅದು ಕ್ರೋಶ ಏನು ಹಾಕಿದಾಗ ಆ ಸ್ಯಾರಿ ಸ್ವಲ್ಪ ಜಗ್ದಂಗೆ ಕಾಣುತ್ತಂತೆ, ಅದು ಇದನ್ನ ಹೋಲೆಲ್ಲ ದೊಡ್ಡದಾಗಿ ಕಾಣಿಸುತ್ತಂತೆ, ಚೆನ್ನಾಗಿ ಕಾಣಿಸಲ್ಲ, ಬೇಡ ಅಂದ್ರು. ಅವ್ರ ಎಕ್ಸ್ಪೀರಿಯನ್ಸ್ ಇರೋರಲ್ವಾ, ಅವ್ರಿಗೆ ಸ್ವಲ್ಪ ಐಡಿಯಾ ಇರುತ್ತೆ ಅಂತ ಹೇಳ್ಬಿಟ್ಟು ಸರಿ ಬೇಡ ಅಂತ ಹೇಳ್ಬಿಟ್ಟು ವಾಪಸ್ ತಗೊಬಂದ್ರು. ಆಮೇಲೆ ಇದು ನೋಡಿದ್ರಲ್ಲ ನಮ್ಮ ಜಾಣೆ ಮಗಳಿಗೆ ಇದೊಂದು ಡ್ರೆಸ್ಸು, ಆಮೇಲೆ ಲಂಗ ಬ್ಲೌಸ್ ನೋಡಿದ್ರು. ಲಂಗ ಬ್ಲೌಸು ಎರಡು ಯಾಕೆ ತಂದಿದ್ದು ಅಂದರೆ ಅಲ್ಲಿ ಇವಾಗ ಈ ಟೈಮಲ್ಲಿ ಯುಗಾದಿ ಹಬ್ಬದ ಟೈಮಲ್ಲಿ ತುಂಬ ರಶ್ ಇರುತ್ತೆ ಅಂಗಡಿ. ಯಾವ ಬಟ್ಟೆ ಅಂಗಡಿಗೆ ಹೋದ್ರೂ ರಶ್ ಕಡಿಮೆನೇ ಇರೋದಿಲ್ಲ, ತುಂಬ ರಶ್ ಇರುತ್ತೆ. ಹಬ್ಬಕ್ಕೆ ಎಲ್ಲರೂ ಬಟ್ಟೆ ತಗೋತಾರೆ. ಅದರಲ್ಲೂ ಯಾವ ಹಬ್ಬಕ್ಕೆ ತಗೋತಾರೋ ಯಾವಾಗ ಗೊತ್ತಿಲ್ಲ, ಯುಗಾದಿ ಹಬ್ಬಕ್ಕೆ ಮಾತ್ರ ಖಂಡಿತ ತಗೋತಾರೆ. ನಮಗೂ ಅಷ್ಟೇ, ನಾವು ಚಿಕ್ಕವರು ಇದ್ದಾಗ ಯುಗಾದಿ ಹಬ್ಬಕ್ಕೆ ಕೊಡಿಸ್ತೀವಿ. ವರ್ಷಕ್ಕೆ ಒಂದೇ ಜೊತೆನೇ ಬಟ್ಟೆ ಅವಾಗ, ಅದು ಯುಗಾದಿ ಹಬ್ಬದಲ್ಲೇ ಜಾಸ್ತಿ ಕೊಡಿಸ್ತಾ ಇದ್ದಿದ್ದು. ಇದು ನೋಡಿದ್ರಲ್ಲ ಚುಡಿದಾರ, ಇದು ನಮ್ಮ ಮಗಳಿಗೆ ಅಲ್ಲಿ ಆ ಬಟ್ಟೆ ಅಂಗಡಿನಲ್ಲಿ ಎಲ್ಲ ತೆಗ್ಸಿತ್ತು, ಸುಮಾರು ನೋಡಿದ್ವಿ. ಅಂದರೆ ಅವಳು ಸ್ವಲ್ಪ ಸಣ್ಣ ಇದ್ದಾಳಲ್ಲ, ಸಣ್ಣ ಇರೋದ್ರಿಂದ ಅವಳಿಗೆ ಬೇರೆ ನೋಡಿದ್ವಿ. ಅದೇ ಏನೇನು ಡ್ರೆಸ್ ನೋಡಿದ್ವಿ ಹೇಳಮ್ಮ, ಅದ್ರ ಹೆಸರು ನಂಗೆ ಗೊತ್ತಾಗಲ್ಲ ಹೇಳಕ್ಕೆ. ಲೆಹಂಗಾ, ಲಂಗ ಬ್ಲೌಸು, ಮತ್ತೆ ಫ್ರಾಕು, ಕ್ರಾಪ್ ಟಾಪು, ಆಮೇಲೆ ಇದು ಶಹರನ ಯಾವ್ದ ಮೊನ್ನೆ ಸಂಕ್ರಾಂತಿ ಹಬ್ಬಕ್ಕೆ ತಗೊಬಂದಿದ್ವಲ್ಲ ಅದು ತೋರಿಸಿದ್ರು. ಅದನ್ನೇ ಸಂಕ್ರಾಂತಿ ತಗೊಂಡಿದೀವಿ ಬೇಡ ಅಂತ ಹೇಳ್ಬಿಟ್ಟು ಅದು ತಗೊಳ್ಳಿಲ್ಲ. ಆಮೇಲೆ ಬೇರೆ ಏನೋ ಹೇಳಿದ್ರಲ್ಲ ಇವರು, ಆ ಥರದ್ದೆಲ್ಲ ನೋಡಿದ್ವಿ. ಅಂದ್ರೆ ಅವಳಿಗೆ ಸಣ್ಣ ಇರೋದ್ರಿಂದ ಅಷ್ಟೊಂದು ಫಿಟ್ಟಿಂಗ್ ಆಗಲ್ಲ, ಮತ್ತೆ ದೊಡ್ಡದಾಗುತ್ತೆ. ಅದೆಲ್ಲ ಸ್ಟೋನ್ ವರ್ಕ್ ಏನೋ ಮಾಡ್ತಾರೆ, ಎಲ್ಲ ಸ್ಟೋನ್ ಎಲ್ಲ ಅಂಟಿಸಿ ಇದು ಮಾಡಿರ್ತಾರೆ. ಲೆಹಂಗಾಗೆಲ್ಲ ಸ್ಟೋನ್ಸ್ ವರ್ಕ್ ಮಾಡಿರ್ತಾರಲ್ವಾ, ಇವ್ರು ಅದನ್ನೆಲ್ಲ ಆಲ್ಟ್ರೇಷನ್ ಮಾಡೋದಕ್ಕೆ ಆಗೋದಿಲ್ಲ ಅದನ್ನೆಲ್ಲ. ಅದಕ್ಕೋಸ್ಕರ ಅದೆಲ್ಲ ಬೇಡ ಅಂತ ಇದಿರ್ಲಿ ಅಂತ ಇದೊಂದು ತಗೊಂಡಿದ್ದು, ನಾನೇ ಸೆಲೆಕ್ಷನ್ ಮಾಡಿದ್ದು ತಗೊಂಡ್ವಿ. ಆದರೆ ಹಬ್ಬದ ದಿನ ಸ್ವಲ್ಪ ಚೆನ್ನಾಗಿರೋದು ಹಾಕ್ಬೇಕು, ಈ ಥರದ್ದು ಆಗಲೇ ಹಾಕ್ಬಿಟ್ಟಿದ್ದೀವಿ ಬೇರೆ ಅಂತ ಹೇಳ್ಬಿಟ್ಟು ಇರಲಿ ಹಂಗಾದ್ರೆ ಇದನ್ನ ಶ್ರೀರಾಮನವಮಿ ಹಬ್ಬಕ್ಕೆ ಹಾಕಿದ್ರೆ ಆಯಿತು. ಇನ್ನೊಂದು ಬೇರೆ ಏನಾದ್ರು ತಗೊಳ್ಳೋಣ ಅಂತಕ್ಕೆ ನಮ್ಮ ಶ್ರೀಮತಿಯವರು ಐಡಿಯಾ ಕೊಟ್ಟರು, ನಾನೇ ಏನಾದರೂ ಹೊಲಿತೀನಿ ಅಂತ. ಹಂಗಾದ್ರೆ ಇದನ್ನ ತಗೊಳ್ಳೋಣ, ಏನಾದ್ರು ಬ್ಲೌಸ್ ಪೀಸ್ ತಗೊಳ್ಳೋಣ ಅಂತ ಹೇಳಿ ಇವರು ಲಂಗ ಬ್ಲೌಸ್ ಪೀಸ್, ಬರೀ ಬ್ಲೌಸ್ ಪೀಸ್ ಎಲ್ಲ ತಗೊಂಡಿದ್ದಾರೆ. ನೋಡೋಣ ಯಾವ ಥರ ಹೊಲಿತಾರೆ, ಲಂಗ ಬ್ಲೌಸ್ ಹೊಲಿತಾರಂತೆ. ತುಂಬ ಹೊಲ್ದಿದ್ದಾರೆ ಇವರು ಆಗಲೇ ನಮ್ಮ ಮಗಳಿಗೆ. ಅವಳು ಒಂದು ವರ್ಷ, ಎಷ್ಟನೇ ವರ್ಷ, 3 ವರ್ಷ, 1.5 ವರ್ಷ, 2 ವರ್ಷ, 2 ವರ್ಷ ಇರ್ಬೋದು. ಫಸ್ಟ್ ನಾನು ಹೊಲ್ದಿದ್ದು ಹೊಸ ವರ್ಷಕ್ಕೆ. ಹೊಸ ವರ್ಷಕ್ಕಲ್ಲ, ಅದಕ್ಕೂ ಮುಂಚೆ ಹೊಲ್ತಿದ್ದೆ. ನಮ್ಮೂರಲ್ಲಿ ಒಂದ್ಸಲ ದೇವ್ರಾಯ್ತಲ್ಲ, ಅಷ್ಟೊಂದು ಫಿನಿಶಿಂಗ್ ಬಂದಿರಲಿಲ್ಲ ಆ ಟೈಮಲ್ಲಿ, ಫಸ್ಟ್ ಟೈಮ್ ಮೊದಲ ಪ್ರಯತ್ನ ಅಲ್ವಾ, ಅಷ್ಟೊಂದು ಫಿನಿಶಿಂಗ್ ಬಂದಿರಲಿಲ್ಲ. ಅದಾದ್ಮೇಲೆ ಯಾವ್ದೋ ಹೊಸ ವರ್ಷಕ್ಕೆ ಅಂತ ನನ್ನ ಮಗಳು 2 ವರ್ಷದಾಗ ಏನಿತ್ತು ಅನ್ಸುತ್ತೆ, ಅವಾಗ ಹೊಸ ವರ್ಷಕ್ಕೆ ಅಂತ ಹೊಲ್ದಿದ್ದೆ. ಅದ್ ಮಾತ್ರ ಸಖತ್ತಾಗಿ ಬಂದಿತ್ತು. ಅದಾದ್ಮೇಲೆ ಈಗ ಸುಮಾರು ಹೊಲ್ದಿದ್ವಿ. ಯುಗಾದಿ ಹಬ್ಬಕ್ಕೆ ಜಾಸ್ತಿ ಲಂಗ ದಾವಣಿ, ಲಂಗ ಬ್ಲೌಸ್ ಆತರನೇ ಜಾಸ್ತಿ ಹೊಲ್ದಿದ್ವಿ. ಆಮೇಲೆ ಏನೋ ಹೊಲ್ದಿದ್ದಲ್ಲ, ಅದೇನದು ಲೆಹಂಗಾನ, ಲೆಹಂಗಾನು ಹೊಲ್ದಿದ್ರು. ಈಗ ಹೊಸದೆಲ್ಲ ಸ್ವಲ್ಪ ಟ್ರೈ ಮಾಡ್ತಾ ಇರ್ತೀನಿ ನನ್ನ ಮಗಳಿಗೆ. ಈಗ ಇದನ್ನ ಲಂಗ ಬ್ಲೌಸ್ ಹೊಲಿಯೋಣ, ಚೆನ್ನಾಗಿರುತ್ತೆ, ಹಬ್ಬ ಬೇರೆ ಅಲ್ವಾ, ಅದಕ್ಕೆ ಲಂಗ ಬ್ಲೌಸ್ ಹೊಲಿಯೋಣ ಅಂತ ಲಂಗ ಬ್ಲೌಸ್ ಪೀಸ್ ತಗೊಬಂದಿದ್ವಿ. ಇನ್ನೊಬ್ರು ಕಮೆಂಟ್ ಮಾಡಿದ್ರು, ಜಾತ್ರೆ ನಡೀತಿದೆ ಮಧುಗಿರಿನಲ್ಲಿ, ಮಾರಮ್ಮನ ಜಾತ್ರೆ ಹೋಗಿಲ್ವಾ ಅಂತ. ಇಲ್ಲ, ಕಾರಣಾಂತರಗಳಿಂದ ಇಷ್ಟು ದಿನ ಹೋಗೋದಕ್ಕಾಗಿರ್ಲಿಲ್ಲ. ಬೆಳ್ಳಿ ಪಲ್ಲಕ್ಕಿ, ಅಗ್ದಿ ಕುಂಡ ಏನೇನೋ ಇರುತ್ತಲ್ಲ, ಇವತ್ತು ಲಾಸ್ಟ್ ಜಾತ್ರೆ. ಅದಕ್ಕೋಸ್ಕರ ಇವತ್ತು ಹೋಗ್ಬೇಕು, ಟೈಮ್ ಮಾಡ್ಕೊಂಡಿದ್ದೀವಿ, ಇವಾಗ ಹೋಗೋಣ ಅಂತ ಇವತ್ತು ಹೋಗ್ತೀವಿ. ಆಮೇಲೆ ಹೋದ್ಮೇಲೆ ಅಲ್ಲಿ ಹೇಗಿರುತ್ತೆ ಏನು ಅಂತ ಎಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ತಿಳಿಸ್ಕೊಡ್ತೀವಿ. ಆಮೇಲೆ ಇನ್ನೊಂದು ಕಮೆಂಟ್, ತುಂಬ ರಿಪೀಟ್ ಕಮೆಂಟ್ ಪ್ರತಿಯೊಂದು ವಿಡಿಯೋದಲ್ಲೂ ನನಗೆ ಅವ್ರಿಗೆ ಏನು ಹೇಳಬೇಕು ಏನೋ ಅಂತ ಗೊತ್ತಾಗ್ತಿರಲಿಲ್ಲ. ಇನ್ನೊಂದು ವಿಡಿಯೋದಲ್ಲಿ ಹೇಳೋಣ, ಯಾವಾಗಾದ್ರೂ ಹೇಳೋಣ ಅಂದ್ಕೊಂಡು ಪಾಪ ಇದು ಮಾಡ್ಕೊಂಡು ಬಂದೆ. ನನ್ನದೇ ತಪ್ಪು. ನೀವು ಕ್ವಶನ್ ತುಂಬ ಸಲ ಕೇಳಿದ್ದೀರಲ್ಲ, ನಿಮಗೆ ನನ್ನ ಕಡೆಯಿಂದ ಕ್ಷಮೆ, ಸಾರಿ ಕೇಳ್ತಾ ಇದ್ದೀನಿ ನಿಮ್ಮ ಹತ್ರ. ಯಾಕೆಂದರೆ ತುಂಬ ಸಲ ಕೇಳಿದ್ದೀರ, ಆದರೂ ಹೇಳೋದಕ್ಕಾಗಿರಲಿಲ್ಲ, ಹಾಗೆಲ್ಲ ಆನ್ಸರ್ ಮಾಡಿ. ಅದು ನನ್ನ ರೆಸ್ಪಾನ್ಸಿಬಿಲಿಟಿ, ನನ್ನ ಜವಾಬ್ದಾರಿ. ಯಾರಾದ್ರು ಒಂದು ಕಮೆಂಟ್ ಮಾಡಿದ್ರೆ ಅದಕ್ಕೆ ರಿಪ್ಲೈ ಮಾಡಬೇಕಿತ್ತು. ನೆಕ್ಸ್ಟ್ ಮಾಡೋಣ ಆಮೇಲೆ ಬ್ಲಾಗಲ್ಲಿ ಹೇಳೋಣ ಅಂತ ಅಂದ್ಕೊಂಡು ಡಿಲೇ ಮಾಡಿ ತುಂಬ ತಡ ಮಾಡಿದ್ದೀನಿ. ಅದಕ್ಕೋಸ್ಕರ ನಾನು ಸಾರಿ ಕೇಳ್ತಾ ಇದ್ದೀನಿ, ಕ್ಷಮೆ ಇರಲಿ ದಯವಿಟ್ಟು. ಅದೇನು ಕಮೆಂಟು ಅಂದರೆ, ನಿಮ್ಮದು ಟೋಟಲ್ ಜಮೀನು ಎಷ್ಟಿದೆ ಹೇಳಿ ಅಣ್ಣ ಅಂತ ಕಮೆಂಟ್. ಆ ಕಮೆಂಟ್ನ ಇವರು ನೋಡಿದಾಗೆಲ್ಲನೂ ಇವರು ಹಾಡ್ಕೊತಿದ್ದಾರೆ. ನಾನು ಏನಂತ ಹಾಡ್ಕೊತೀನಿ ಹೇಳಮ್ಮ? ಹೆಣ್ಗಿನ್ ಕೊಡಿಸ್ತಾರ ನೋಡು, ತುಂಬಾ ಯಾಕೋ ಜಮೀನ್ ಎಷ್ಟಿದೆ ಅಂತ ಪದೇ ಕಾಮೆಂಟ್ ಮಾಡ್ತಾ ಇದ್ದಾರೆ ಅಂತ. ನನ್ನ ಮದುವೆಗೆ ಏನ್ ಮಾಡ್ತಾರ, ಎಣ್ಣೆನಾರು ಕೊಡ್ತಾರ, ಜಮೀನ್ ಕೇಳ್ತಾವ್ರೆ ಅಂತ ಇವ್ರು ಇದು ಮಾಡ್ತಾ ಇದ್ರು, ತಮಾಷೆ ಮಾಡೋರು. ಏನಿಲ್ಲ, ನಮ್ದು ತುಂಬಾ ಜಮೀನೇನಿಲ್ಲ, ನಮ್ದು ಸ್ವಲ್ಪ ನೀರಾವರಿ ಐತೆ, ಸ್ವಲ್ಪ ದಿನ್ನೆ ಐತೆ.
ಎರಡೂ ಸೇರಿ ಒಂದು 3 ಎಕರೆ, 100 ಅಲ್ಲ 3, 1 2 3 3 ಎಕರೆ ಜಮೀನು ಐತೆ ಅಷ್ಟೇ. ಅದರಲ್ಲೂ ನಮ್ಮ ತೋಟ, ಸ್ವಲ್ಪ ಹೊಲ, ಗದ್ದೆ ಜಮೀನು, ಮತ್ತು ದಿನ್ನೆ ಅಂದರೆ ಮಳೆ ಆಶ್ರಯದಲ್ಲಿ ಬೆಳೆ ಬೆಳೆಯೋದು. ಆ ಜಾಗದಲ್ಲೇನು ಬೋರ್ವೆಲ್ಲು ಆ ಥರ ಏನಿಲ್ಲ. ಅದು ಮತ್ತು ಬಾವಿದು ಏರಿ ಇರುತ್ತಲ್ಲ, ಏರಿ ಕೊರಕ್ಲು ಏನೋ ಅಂತಾರೆ, ಆ ತಗ್ಗು ದಿಬ್ಬ ಏನೋ, ಅವೆಲ್ಲ ಸೇರಿನೂ ಒಂದು 3 ಎಕರೆ ಜಮೀನಿದೆ ಅಷ್ಟೇ. ತುಂಬ ಜಾಸ್ತಿ ದೊಡ್ಡ ಜಮೀನ್ದಾರ ಏನಲ್ಲ, ಅಷ್ಟಿದೆ. ನಿಮ್ಮ ಪ್ರಶ್ನೆಗೆ ಆನ್ಸರ್ ಸಿಕ್ಕಿದೆ ಅನ್ಕೋತೀನಿ. ಆದರೆ ಒಂದು ಕುತೂಹಲ ಇದೆ ನನಗೆ, ಯಾಕೆ ಈ ಥರ ಪ್ರಶ್ನೆ ಕೇಳಿರ್ಬೋದು ಅಂತ. ಮತ್ತೆ ಏನು ಅನ್ಕೋಬೇಡಿ, ನಾವು ಸುಮ್ಮನೆ ತಮಾಷೆಗೆ ಹೇಳಿದಷ್ಟೇ. ನಾನು ತಮಾಷೆಗೆ ಇವ್ರನ್ನ ರೇಗಿಸ್ತಾ ಇದ್ದೆ ಅಷ್ಟೇ, ಆ ಥರ ಹೇಳ್ಬಿಟ್ಟು. ಅಷ್ಟೇ. ಅದೇ ಹೇಳಿದ್ನಲ್ಲ, ಕೆಲವೊಂದ್ಸಲ ಕಮೆಂಟ್ ಮಾಡಿದಾಗ ನನಗೆ ರಿಪ್ಲೈ ಮಾಡೋದಕ್ಕೆ ಟೈಮ್ ಆಗಿರೋದಿಲ್ಲ. ಖಂಡಿತ ಪ್ರತಿಯೊಂದಕ್ಕೂ ರಿಪ್ಲೈ ಮಾಡ್ತೀವಿ. ಅಕಸ್ಮಾತ್ ಏನಾದ್ರು ತಡ ಆದರೆ ಕ್ಷಮೆ ಇರಲಿ. ಅದು ನನ್ನ ಜವಾಬ್ದಾರಿ, ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿದ್ನಲ್ಲ. ಯಾಕಂದರೆ ನೀವು ಪ್ರೀತಿಯಿಂದ ನಮ್ಮ ವಿಡಿಯೋಸ್ ನೋಡ್ತೀರಾ. ಏನಾದರೂ ನೀವು ನಮ್ಮ ಹತ್ರ, ನಾವು ಇವಾಗ ನಮ್ಗೆ ಏನು ಬೇಕೋ ಅದನ್ನು ನಾವು ವಿಡಿಯೋದಲ್ಲಿ ಹೇಳ್ಬಿಡ್ಬೋದು. ನಿಮ್ಗೆ ಏನು ಬೇಕೋ, ಏನು ಹೇಳಬೇಕು ಅಂತ ಅಂದ್ರೂ ವಿಡಿಯೋದಲ್ಲಿ ನಾವು ಹೇಳ್ಬಿಡ್ಬೋದು, ಬ್ಲಾಗಲ್ಲಿ. ಆದರೆ ನೀವು ನಮ್ಗೆ ಏನಾದರೂ ಹೇಳಬೇಕು ಅನ್ನಿಸ್ದಾಗ ಕಮೆಂಟ್ನಲ್ಲಿ ಮಾತ್ರ ಹೇಳೋಕ್ಕೆ ಸಾಧ್ಯ. ನೀವು ನಮಗೆ ಏನಾದರೂ ಹೇಳಿದ್ದೀರಾ, ನೀವು ಹೇಳಿದ್ನ ನಮಗೆ ತಲುಪಿದೆ ಅಂತ ಇದಾಗಬೇಕು ಅಂದರೆ ನಾವು ನಿಮ್ಮ ಕಮೆಂಟ್ ಓದಿರಬೇಕು. ಓದಿ ಅದಕ್ಕೆ ಪ್ರತಿಕ್ರಿಯೆ ಅಂದರೆ ರಿಪ್ಲೈ ಮಾಡಿದ್ರೇ ನಾವು ನೀವು ಹೇಳಿದ ಮಾತು ನಮಗೆ ತಲುಪಿದೆ, ನೀವು ಹೇಳಿದ್ದು ನಮಗೆ ಗೊತ್ತಾಗಿದೆ ಅಂತ ನಿಮಗೂ ಅನಿಸೋದು. ಅದೇ ನಿಮ್ಮ ಕಮೆಂಟ್ಗೆ ರಿಪ್ಲೈ ಮಾಡಿದ್ದೀವಿ. ಬೇರೆಯವ್ರ ಕಮೆಂಟ್ಗೂ ರಿಪ್ಲೈ ಮಾಡ್ತೀವಿ. ಸ್ವಲ್ಪ ತಡ ಆಗ್ಬೋದಷ್ಟೇ. ಆಮೇಲೆ ಜಾತ್ರೆ ಹೇಳಿದ್ನಲ್ಲ ಆಗಲೇ, ಇವತ್ತು ಜಾತ್ರೆಗೆ ಹೋಗ್ತಾ ಇದ್ದೀವಿ ಅಂತ. ಅದೆಲ್ಲ ಮುಂದಿನ ವೀಡಿಯೋದಲ್ಲಿ, ಮುಂದಿನ ಬ್ಲಾಗಲ್ಲಿ ನೋಡೋರಂತೆ. ಅಲ್ಲೆಲ್ಲ ಜಾತ್ರೆ, ದೇವಸ್ಥಾನ ಅದೆಲ್ಲ. ಇಷ್ಟು ಹೇಳ್ತಾ ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀವಿ. ಮತ್ತೊಂದು ಬ್ಲಾಗಲ್ಲಿ ಮತ್ತೆ ಸಿಗ್ತೀವಿ. ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್. ಎಲ್ರಿಗೂ ಒಳ್ಳೇದಾಗಲಿ. ಧನ್ಯವಾದ.